ಎಲ್ಲರಿಗೂ ನಮಸ್ಕಾರ. ಅನಿಲ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರದಿಂದ ಮತ್ತೊಂದು ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಅದು ಯಾವುದಪ್ಪ ರಿಕ್ರೂಟ್ಮೆಂಟ್ ಅಂದ್ರೆ ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕ ಒಕ್ಕೂಟ ನೇಮಕದೊಳಗೆ 34 ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡಾರ. ಅದ್ರೊಳಗೆ ಯಾವೆಲ್ಲ ದರ್ಜೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಐತಿ. ಇನ್ನೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನೋಟಿಫಿಕೇಶನ್ಗೋಸ್ಕರ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಹುದ್ದೆಯ ಅಧಿಸೂಚನೆ ಯಾವ ಥರ ಇದೆ ಅಂತ ನೀವು ಸ್ಕ್ರೀನ್ದಲ್ಲಿ ನೋಡ್ತಾ ಇರ್ಬೋದು. ಇವಾಗ ಸಂಸ್ಥೆಯ ಹೆಸರು ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕ ಒಕ್ಕೂಟ ನೇಮಕ ಅಂತ ಹೇಳ್ರಿ. ಹುದ್ದೆಗಳ ಸಂಖ್ಯೆ 34 ಅದಾವ್ರಿ. ಹುದ್ದೆಯ ಸ್ಥಳ ಬೆಂಗಳೂರು. ಹುದ್ದೆಯ ಹೆಸರು ಮಾರಾಟ ಸಹಾಯಕ ಮತ್ತು ಔಷಧಿಕಾರ ಅಂತ ಹೇಳ್ರಿ. ಸಂಬಳ ತಿಂಗಳಿಗೆ 21,400 52,605 ಐತೆ ಅಂತ ಹೇಳಿದ್ದಾರೆ. ಅದೇ ತರನಾಗಿ KSSF ಹುದ್ದೆ ಮತ್ತು ಸಂಬಳ ಮತ್ತು ವಿವರಗಳು ಅಂತ ಹೇಳಿದ್ದಾರೆ. ಯಾವ ಪೋಸ್ಟ್ಗೆ ಎಷ್ಟು ಪೋಸ್ಟ್ ಸಂಖ್ಯೆ ಅದಾವೆ ಮತ್ತು ಅವ್ರ ಆ ಹುದ್ದೆಗೆ ಎಷ್ಟು ಸಂಬಳ ಐತೆ ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ಸ್ಕ್ರೀನ್ದಲ್ಲಿ ನೋಡ್ತಾ ಇರ್ಬೋದ್ರಿ. ಪೋಸ್ಟ್ ಹೆಸರು ಔಷಧಿಕಾರರಿಗೆ 7 ಹುದ್ದೆಗಳು ಕರೆದಿದ್ದಾರೆ. 25,800 ಹಿಡ್ಕೊಂಡ್ರಿ 52,605 ಇರ್ತೈತ್ರಿ. ಮತ್ತು ಪ್ರಥಮ ದರ್ಜೆ ಸಹಾಯಕರಿಗೆ 10 ಪೋಸ್ಟ್ ಅದಾವ್ರಿ. ಅವ್ರ ಪೇಮೆಂಟ್ 21,400 ಹಿಡ್ಕೊಂಡು 45,300 ಇರ್ತೈತ್ರಿ. ಮತ್ತು ಮಾರಾಟ ಸಹಾಯಕರಿಗೆ 17 ಹುದ್ದೆಗಳು ಅದಾರೆ. 19,950 ಹಿಡ್ಕೊಂಡು 37,900 ಇರ್ತೈತ್ರಿ. ಈ ಅರ್ಜಿಯನ್ನು ಸಲ್ಲಿಸಲು ಯಾವೆಲ್ಲ ಅರ್ಹತೆಗಳು ಇರ್ಬೇಕ್ರಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ದಲ್ಲಿ. ಔಷಧಿಕಾರರಿಗೆ ಫಾರ್ಮಸಿ ಡಿಪ್ಲೊಮಾ ಆಗಿರ್ಬೇಕ್ರಿ. ಪ್ರಥಮ ದರ್ಜೆ ಸಹಾಯಕರಿಗೆ ಪದವಿ ಮುಗಿಸಿರ್ಬೇಕ್ರಿ, ಅಂದರೆ ಡಿಗ್ರಿ ಮುಗಿದಿರ್ಬೇಕ್ರಿ. ಮಾರಾಟ ಸಹಾಯಕರಿಗೆ 12ನೇ ಪಾಸ್ ಆದ್ರೆ ನಡೀತದೆ ಅಂತ ಹೇಳಿದ್ದಾರೆ. ಈ ಅರ್ಜಿಯ ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಸಹಕಾರ ಗ್ರಾಹಕ ಮಹಾಮಂಡಳಿ ನಿಯಮಿತ ಸಹಕಾರ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಫೆಬ್ರವರಿ 7, 2020ರಂತೆ ಕನಿಷ್ಠ 18 ವರ್ಷಗಳ ಮತ್ತು ಗರಿಷ್ಠ 35 ವರ್ಷಗಳ ಒಳಗಿನವರಾಗಿರ್ಬೇಕಂತ ಹೇಳಿದ್ದಾರೆ. ಅದೇ ಥರನಾಗಿ ವಯೋಮಿತಿ ಸಡಿಲಿಕೆ ಯಾವ ಥರ ಇರ್ತೈತಪ್ಪ ಅಂದ್ರೆ ಕ್ಯಾಟಗರಿ 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷ ಇರ್ತೈತೆ ರೀ. SC ST ಪ್ರವರ್ಗ ಒಂದರವರಿಗೆ ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕ್ಕೆ ಇರ್ತೈತೆ ರೀ. PWD ವಿಧವೆ ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕ್ಕೆ ಇರ್ತೈತೆ ಅಂತ ಹೇಳಿದ್ದಾರೆ ರೀ. ಅರ್ಜಿಯ ಶುಲ್ಕ ಯಾವ ಥರ ಇರ್ತದೆ ಅಂತ ಅದನ್ನು ಸ್ಕ್ರೀನ್ದಲ್ಲಿ ನೀವು ನೋಡ್ತಾ ಇರ್ಬೋದು ರೀ. SC ST ಪ್ರವರ್ಗ 1 PWD ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಹೇಳ್ರಿ ಅಭ್ಯರ್ಥಿಗಳು ಅಂಥವ್ರಿಗೆ 500 ರೂಪಾಯಿ ಐತೆ ರೀ. ಇತರ ಎಲ್ಲ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಪೇ ಐತೆ ರೀ. ಇದು ಮತ್ತು ಪಾವತಿ ಆನ್ಲೈನ್ ಮುಖಾಂತರ ಸಲ್ಲಿಸ್ಬೇಕಂತ ಹೇಳಿದ್ದಾರೆ. ಈ ನಿಯಮಿತದ ರೀ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತೈತೆ ಅಂದ್ರೆ ರೀ ಮೊದಲನೇದಾಗಿ ಲಿಖಿತ ಪರೀಕ್ಷೆ ತಗೋತಾರೆ. ಆನಂತರ ಇಂಟರ್ವ್ಯೂ ಇರ್ತೈತೆ ರೀ, ಅಂದರೆ ಸಂದರ್ಶನ ಇರ್ತೈತೆ ರೀ. ಕೊನೆಯದಾಗಿ ರೀ ಪ್ರಮುಖ ದಿನಾಂಕಗಳು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 9/1/2026 ಹಿಡ್ಕೊಂಡ್ರಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಫೆಬ್ರವರಿ 7, 2020 ಸ್ಟಾರ್ಟ್ ಇರ್ತೈತೆ ಅಂತ ಹೇಳಿದ್ದಾರೆ. ನಾ ಕೊಟ್ಟಿರೋ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ.